ಪ್ರಶ್ನೆ ಸಂಖ್ಯೆ 51ರಿಂದ 100 ನೋಡೋಣ. ಈ ಮೊದಲು 1ರಿಂದ 50 ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಮಾಡಲಾಗಿದೆ. ಈಗ 51ರಿಂದ 100ರವರೆಗೆ ವಿಡಿಯೋಗಳ ಸರಣಿಗಳನ್ನು ಪ್ರಶ್ನೋತ್ತರ ಸರಣಿ ನೋಡೋಣ. ಪ್ರಶ್ನೆ ಸಂಖ್ಯೆ 51, ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸುವ ಆಹಾರ ಸಮತೋಲನ ಆಹಾರ. ಪ್ರಶ್ನೆ ಸಂಖ್ಯೆ 52, ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗ ಗಳಗಂಡ. ಪ್ರಶ್ನೆ ಸಂಖ್ಯೆ 53, ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯವಾಗಿರುವ ಜೀವಸತ್ವ ಡಿ. ಪ್ರಶ್ನೆ ಸಂಖ್ಯೆ 54, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಬೇಕಾದ ಜೀವಸತ್ವ ಬಿ. ಪ್ರಶ್ನೆ ಸಂಖ್ಯೆ 55, ಅಕ್ಕಿಯನ್ನು ಹೆಚ್ಚು ಪಾಲಿಶ್ ಮಾಡಿದರೆ ನಾಶವಾಗುವ ಜೀವಸತ್ವ ಬಿ. ಪ್ರಶ್ನೆ ಸಂಖ್ಯೆ 56, ಕರಾವಳಿ ಜಿಲ್ಲೆಗಳಾದ ಮಂಗಳೂರು ಮತ್ತು ಉಡುಪಿಯಲ್ಲಿನ ವಿಶೇಷ ಅಡುಗೆ ಆಹಾರ ಮೀನಿನ ಅಡುಗೆ. ಪ್ರಶ್ನೆ 57, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿನ ವಿಶೇಷ ಅಡುಗೆ ಆಹಾರ ಜೋಳದ ರೊಟ್ಟಿ. ಮಾನವನ ಉಸಿರಾಟದ ಅಂಗಗಳು ಶ್ವಾಸಕೋಶ. ಪ್ರಶ್ನೆ 59, ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುವ ಕ್ರಿಯೆ ಉಸಿರಾಟ. ಪ್ರಶ್ನೆ ಸಂಖ್ಯೆ 60, ನಾವು ಉಸಿರಾಡಲು ಬೇಕಾಗುವ ಅತ್ಯವಶ್ಯಕ ಅನಿಲ ಆಮ್ಲಜನಕ. ಪ್ರಶ್ನೆ 61, ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಅಂಗ ಹೃದಯ. ಪ್ರಶ್ನೆ 62, ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ಜೀರ್ಣಕ್ರಿಯೆ ಎಂದು ಕರೆಯುತ್ತಾರೆ. ಪ್ರಶ್ನೆ 63, ನಮ್ಮ ದೇಹದ ವಿಸರ್ಜನಾ ಅಂಗಗಳು ಮೂತ್ರಪಿಂಡಗಳು. ಪ್ರಶ್ನೆ 64, ಕಲ್ಮಶಗಳನ್ನು ಬೆವರಿನ ರೂಪದಲ್ಲಿ ಹೊರಹಾಕುವ ಅಂಗ ಚರ್ಮ. ಪ್ರಶ್ನೆ 65, ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುವ ಅಂಗ ಶ್ವಾಸಕೋಶ. ಪ್ರಶ್ನೆ 66, ಜಠರದಲ್ಲಿ ಆಹಾರ ಎಷ್ಟು ಗಂಟೆಗಳವರೆಗೆ ಇರುತ್ತದೆ? 3 ಗಂಟೆ. ಪ್ರಶ್ನೆ 67, ನಮ್ಮ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಒಟ್ಟು 206. ಪ್ರಶ್ನೆ 68, ನಮ್ಮ ಹೃದಯ 1 ನಿಮಿಷಕ್ಕೆ ಎಷ್ಟು ಸಲ ಬಡಿಯುತ್ತದೆ? 70. ಪ್ರಶ್ನೆ 69, ದೇಹದ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣ ಸ್ಟೆಥೋಸ್ಕೋಪ್. ಪ್ರಶ್ನೆ 70, ಜೀವಿಗಳ ದೇಹ ರಚನೆಗೆ ಆಗಿರುವುದು ಜೀವಕೋಶಗಳಿಂದ. ಪ್ರಶ್ನೆ 71, ಸಸ್ಯಗಳು ಮತ್ತು ಪ್ರಾಣಿಗಳು ಉಸಿರಾಡುವ ಅನಿಲ ಆಮ್ಲಜನಕ. ಪ್ರಶ್ನೆ 72, ಪತ್ರರಂಧ್ರಗಳ ಸ್ಟೊಮ್ಯಾಟಾ ಮೂಲಕ ಉಸಿರಾಡುವ ಜೀವಿಗಳು ಸಸ್ಯಗಳು. ಪ್ರಶ್ನೆ 73, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳು ಸ್ವಪೋಷಕಗಳು. ಪ್ರಶ್ನೆ 74, ಸೂರ್ಯನ ಬೆಳಕು, ಪತ್ರಹರಿತ್ತು, ನೀರು, ಖನಿಜ, ಲವಣ, ಕಾರ್ಬನ್ ಡೈಆಕ್ಸೈಡ್ಗಳನ್ನು ಬಳಸಿಕೊಂಡು ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ದ್ಯುತಿಸಂಶ್ಲೇಷಣೆ. ಪ್ರಶ್ನೆ 75, ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ, ಆದ್ದರಿಂದ ಇವುಗಳು ಪರಪೋಷಕಗಳು. ಪ್ರಶ್ನೆ 76, ಡ್ರಾಸೆರಾ, ನೆಪಂಥಿಸ್, ಯುಟ್ರಿಕ್ಯುಲೇರಿಯಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ನೈಟ್ರೋಜನ್ ಅವಶ್ಯಕತೆಗಾಗಿ ಕೀಟಗಳನ್ನು ಅವಲಂಬಿಸಿವೆ, ಆದ್ದರಿಂದ ಇವುಗಳು ಕೀಟಾಹಾರಿ ಸಸ್ಯಗಳು. ಪ್ರಶ್ನೆ 77, ಮಿಶ್ರಾಹಾರಿ ಪ್ರಾಣಿಗಳಿಗೆ ಉದಾಹರಣೆಗಳು ಮಾನವ, ನಾಯಿ. ಕೀಟಾಹಾರಿ ಸಸ್ಯಗಳು. ಪ್ರಶ್ನೆ 77, ಮಿಶ್ರಾಹಾರಿ ಪ್ರಾಣಿಗಳಿಗೆ ಉದಾಹರಣೆಗಳು ಮಾನವ, ನಾಯಿ. ಪ್ರಶ್ನೆ 78, ಮಾಂಸಾಹಾರಿ ಪ್ರಾಣಿಗಳಿಗೆ ಉದಾಹರಣೆಗಳು ಹುಲಿ, ಹೈನಾ, ಶಾರ್ಕ್. ಪ್ರಶ್ನೆ 79, ಸಸ್ಯಾಹಾರಿ ಪ್ರಾಣಿಗಳಿಗೆ ಉದಾಹರಣೆಗಳು ಕಾಂಗರೋ. ಪ್ರಶ್ನೆ 80, ಮಂಗ, ಮೀನು, ಹಂದಿ, ಸಮುದ್ರ ಕುದುರೆ ಇವುಗಳು ಮಿಶ್ರಾಹಾರಿಗಳು. ಪ್ರಶ್ನೆ 81, ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗುವುದು ಬೆಳವಣಿಗೆ. ಪ್ರಶ್ನೆ 82, ಜೀವಿಯೊಂದು ತನ್ನನ್ನೇ ಹೋಲುವ ಮರಿಜೀವಿಗಳಿಗೆ ಜನ್ಮ ನೀಡುವುದು ಸಂತಾನೋತ್ಪತ್ತಿ. ಪ್ರಶ್ನೆ 83, ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಜೀವಿತಾವಧಿ. ಪ್ರಶ್ನೆ 84, ಆನೆಯ ಸರಾಸರಿ ಜೀವಿತಾವಧಿ 70 ವರ್ಷಗಳು. ಪ್ರಶ್ನೆ 85, ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳು ಏಕವಾರ್ಷಿಕ ಸಸ್ಯಗಳು. ಪ್ರಶ್ನೆ 86, ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಭತ್ತ ಮತ್ತು ಗೋಧಿ.
ಪ್ರಶ್ನೆ 87, 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು. ಪ್ರಶ್ನೆ 88, ದ್ವೈವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಕಬ್ಬು ಮತ್ತು ಶುಂಠಿ. ಪ್ರಶ್ನೆ 89, ಹಲವಾರು ವರ್ಷಗಳವರೆಗೆ ಬದುಕಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳು. ಪ್ರಶ್ನೆ 90, ಜೋಳ, ರಾಗಿ, ಗೋಧಿ ಸಸ್ಯಗಳು ಒಂದು ಬೀಜ ದಳವನ್ನು ಹೊಂದಿರುತ್ತವೆ, ಆದ್ದರಿಂದ ಇವುಗಳನ್ನು ಏಕದಳ ಧಾನ್ಯಗಳು ಎನ್ನುವರು. ಪ್ರಶ್ನೆ 91, ಹುರುಳಿ, ಶೇಂಗಾ, ತೊಗರಿ ಸಸ್ಯಗಳು 2 ಬೀಜ ದಳಗಳನ್ನು ಹೊಂದಿರುತ್ತವೆ, ಆದ್ದರಿಂದ ಇವುಗಳನ್ನು ದ್ವಿದಳ ಧಾನ್ಯಗಳು ಎನ್ನುವರು. ಪ್ರಶ್ನೆ 92, ಸಸ್ಯ ಮೂಲ ಆಹಾರ ಪದಾರ್ಥಗಳು ಪರಂಗಿ ಹಣ್ಣು. ಪ್ರಶ್ನೆ 93, ಬರಗಾಲದ ಮಿತ್ರರು ಸಿರಿ ಧಾನ್ಯಗಳು. ಪ್ರಶ್ನೆ 94, ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥ ಜಂಕ್ ಫುಡ್. ಪ್ರಶ್ನೆ 95, ಸಿದ್ಧಪಡಿಸಿದ ಆಹಾರದ ಪೊಟ್ಟಣಗಳಲ್ಲಿ ಗಮನಿಸಬೇಕಾದ ಅಂಶ ತಯಾರಾದ ದಿನಾಂಕ, ಅವಧಿ ಮುಗಿಯುವ ದಿನಾಂಕ, ಇಂಗ್ರೀಡಿಯೆಂಟ್ಸ್. ಪ್ರಶ್ನೆ 96, ಸೇವಿಸಲು ಯೋಗ್ಯವಾಗಿರುವ ಆಹಾರವನ್ನು ಸೇವಿಸದೆ ಎಲ್ಲೆಂದರಲ್ಲಿ ಚೆಲ್ಲುವುದು ಆಹಾರದ ಪೋಲಾಗುವಿಕೆ. ಪ್ರಶ್ನೆ 97, ಕಡಿಮೆ ಉಷ್ಣತೆಯಲ್ಲಿ ಆಹಾರವನ್ನು ಸಂಗ್ರಹಿಸಿ ರಕ್ಷಿಸುವ ಉಪಕರಣ ರೆಫ್ರಿಜರೇಟರ್. ಪ್ರಶ್ನೆ 98, ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರು ಕಣ. ಪ್ರಶ್ನೆ 99, ಯಾವ ವಸ್ತುವು ಸ್ಥಳವನ್ನು ಆಕ್ರಮಿಸುವುದೋ ಹಾಗೂ ರಾಶಿಯನ್ನು ಹೊಂದಿದೆಯೋ ಅದು ದ್ರವ್ಯ. ಪ್ರಶ್ನೆ 100, ಯಾವ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಿರುತ್ತವೆ? ಇಟ್ಟಿಗೆ. ಇದು 51ರಿಂದ 100ವರೆಗಿನ ಪ್ರಶ್ನೆಗಳು. ಮುಂದಿನ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.